ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಎಜುಕೇಟ್ ವಿತ್ ಮನು. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಸಿನಿಮಾ, ಇಂಡಿಯನ್ ಸಿನಿಮಾ ಬಗ್ಗೆ ಒಂದಷ್ಟು ಫ್ಯಾಕ್ಟ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಬನ್ನಿ ನೋಡೋಣ. ಮೊದಲನಾಗಿ ನಾವು ನೋಡೋದಾದ್ರೆ ಸಿನಿಮಾ ಅಂದ್ರೆ ಫಸ್ಟ್ ನಮ್ಮ ಇಂಡಿಯಾದಲ್ಲಿ ಸಿನಿಮಾ ಆಗಿದ್ ಯಾವ್ದು? ಫಸ್ಟ್ ಇಂಡಿಯನ್ ಸಿನಿಮಾ ಎವರ್ ಪ್ರೊಡ್ಯೂಸ್ ಅಂದ್ರೆ ಯಾವ್ದಂದ್ರೆ ರಾಜಾ ಹರಿಶ್ಚಂದ್ರ. ರಾಜಾ ಹರಿಶ್ಚಂದ್ರ ಬಂದ್ಬಿಟ್ಟು ನಮ್ಮ ಫಸ್ಟ್ ಇಂಡಿಯನ್ ಸಿನಿಮಾ. ಇಯರ್ ಬಂದ್ಬಿಟ್ಟು ಅದು 1913 ಅಲ್ಲಿ ರಿಲೀಸ್ ಆಗಿತ್ತು. 1913 ರಾಜಾ ಹರಿಶ್ಚಂದ್ರ ಅಂತ ರಿಲೀಸ್ ಆಗುತ್ತೆ. ಅದು ಬಂದ್ಬಿಟ್ಟು ಫಸ್ಟ್ ಇಂಡಿಯನ್ ಸಿನಿಮಾ. ಫಸ್ಟ್ ಕನ್ನಡ ಸಿನಿಮಾ ತಗೊಳೋದಾದ್ರೆ ಸತಿ ಸುಲೋಚನಾ. ಸೊ ಸತಿ ಸುಲೋಚನಾ ಬಂದ್ಬಿಟ್ಟು ಯಾವ್ದು 1934 ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಯಾರು YB ರಾವ್ ಅವರು ನಿರ್ದೇಶನ ಮಾಡುತ್ತಾರೆ. ಸೊ ಅದು ಬಂದ್ಬಿಟ್ಟು ಕನ್ನಡದ ಪ್ರಪ್ರಥಮ ಚಿತ್ರ ಯಾವುದು? ಸತಿ ಸುಲೋಚನಾ. ಇದು ನಾನು ಫಸ್ಟ್ ಇಂಡಿಯನ್ ಫಿಲ್ಮ್ ರಾಜಾ ಹರಿಶ್ಚಂದ್ರ ಅನ್ನಲ್ಲ, ಅದು ಬಂದ್ಬಿಟ್ಟು ಡೈರೆಕ್ಟ್ ಮತ್ತು ಪ್ರೊಡ್ಯೂಸ್ ಮಾಡಿದ್ ಬಂದ್ಬಿಟ್ಟು ದಾದಾ ಸಾಹೇಬ್ ಫಾಲ್ಕೆ ಅವರು. ಸೊ ಆದ್ರಿಂದ ಅವರ ನೆನಪಿಗಾಗಿ ಹೈಯೆಸ್ಟ್ ಅವಾರ್ಡ್ ಸಿನಿಮಾಕ್ಕೆ ಕೊಡುವಂತದ್ದು ಯಾವ್ದಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಏನಕ್ಕಂದ್ರೆ ಫಸ್ಟ್ ಫಿಲ್ಮ್ ರಾಜಾ ಹರಿಶ್ಚಂದ್ರ ಬಂದ್ಬಿಟ್ಟು ಡೈರೆಕ್ಟ್ ಮತ್ತು ಪ್ರೊಡ್ಯೂಸ್ ಮಾಡಿದ್ದು ಅವರೇ. ನೆಕ್ಸ್ಟ್ ಏನಂದ್ರೆ ಫಸ್ಟ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಇಂಟ್ರೊಡ್ಯೂಸ್ ಮಾಡಿದ್ದು 1969 ಅಲ್ಲಿ. ಸೊ ಫಸ್ಟ್ ಯಾರಿಗೆ ಕೊಟ್ಟಿದ್ದಂದ್ರೆ ದೇವಿಕಾ ರಾಣಿ ಅವರಿಗೆ. ದೇವಿಕಾ ರಾಣಿ ಅನ್ನೋರು ಮೊದಲನೇ ಬಾರಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡಿತಾರೆ. ಅಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ಸ್ ನೋಡ್ಬಿಟ್ಟು ಸಿನಿಮಾಗೆ ಎಷ್ಟು ಕಾಂಟ್ರಿಬ್ಯೂಷನ್ಸ್ ಮೇಲೆ ಅವರಿಗೆ ಮೊದಲ ಅವಾರ್ಡ್ ನ ಕೊಡಲಾಗುತ್ತದೆ. ನೆಕ್ಸ್ಟ್ ನಮ್ ಮುಂಚೆ ಫಿಲ್ಮ್ ಈಗ ರಾಧಾ ಹರಿಶ್ಚಂದ್ರ ಸತಿ ಸುಲೋಚನಾ ಎಲ್ಲ ಅವಾಗ ಏನೋ ಫಿಲ್ಮ್ ಬರ್ತಿತ್ತು, ಬಟ್ ಏನಿದು ಮೂಕಿ ಪಿಕ್ಚರ್ ಅಂತಿದ್ದು, ಅದನ್ನ ಏನೋ ಸೈಲೆಂಟ್ ಫಿಲ್ಮ್ ಬರ್ತಿತ್ತು. ಅವಾಗ ವಾಯ್ಸ್ ಡಬ್ಬಿಂಗ್ ಎಲ್ಲ ಇರ್ತಿಲ್ಲ. ವಿತ್ ಸೌಂಡ್ ಬಂದಿದ್ದ ಫಿಲ್ಮ್ ಯಾವ್ದಂದ್ರೆ ಅಲಂ ಅರ ಅಂತ. ಯಾವ ಇಯರ್ ಅಲ್ಲಿ ಬಂದಿದ್ದು? 1931 ಅಲ್ಲಿ. ಡೈರೆಕ್ಟೆಡ್ ಬೈ ಅರ್ದೇಶಿ ಇರಾನಿ ಅಂತ. ಸೊ ಅಲಂ ಅರ ಬಂದ್ಬಿಟ್ಟು ಫಸ್ಟ್ ಇಂಡಿಯನ್ ಫಿಲ್ಮ್ ವಿತ್ ಸೌಂಡ್ ಜೊತೆ ಬಂದಿತ್ತು. ಪ್ರಪ್ರಥಮ ಚಿತ್ರ ಯಾವ್ದಂದ್ರೆ ಅಲಂ ಅರ ಅಂತ. ನೆಕ್ಸ್ಟ್ ಕನ್ನಡದಲ್ಲಿ ಬಂದ ಪ್ರಥಮ ಕಲರ್ ಚಿತ್ರ. ಈಗ ಮುಂಚೆ ಎಲ್ಲ ಬ್ಲಾಕ್ ಅಂಡ್ ವೈಟ್ ಗೊತ್ತಲ್ಲ, ಕಲರ್ ಚಿತ್ರ ಬಂದ್ಬಿಟ್ಟು ಯಾವುದು? ಅಮರಶಿಲ್ಪಿ ಜಕಣಾಚಾರಿ. ಅಮರಶಿಲ್ಪಿ ಜಕಣಾಚಾರಿ ಬಂದ್ಬಿಟ್ಟು 1964ರಲ್ಲಿ BS ರಂಗ ಅವರ ನಿರ್ದೇಶನದಲ್ಲಿ ಬಂತು. ಇದು ಪ್ರಪ್ರಥಮ ಕಲರ್ ಚಿತ್ರವಾಗಿತ್ತು. ನೆಕ್ಸ್ಟ್ ಫಿಲ್ಮ್ ಮುಂಚೆ ಬಂದ್ಬಿಟ್ಟು ನೋಡಿ, ನಿಮ್ಗೆ ಸ್ಕ್ರೀನ್ ಅಂದ್ರೆ ಫುಲ್ ಈ ತರ ಕಾಣಿಸುತ್ತಲ್ವ, ಸಿನಿಮಾ ಅಂದ್ರೆ ನಿಮ್ಗೆ ಫುಲ್ ಈ ಸ್ಕ್ರೀನ್ ಬರುತ್ತೆ. ಮುಂಚೆ ಹಂಗ್ ಬರ್ತಿರ್ಲಿಲ್ಲ, ಇಷ್ಟು ಬರ್ತಿತ್ತು. ಸೊ ಅವಾಗ ನಿಮ್ಗೆ ರೇಷಿಯೋ ಬರೀ ಇಷ್ಟೇ ಕಾಣೋದು, ಸೈಡ್ಗೆಲ್ಲ ಇರ್ತಿಲ್ಲ. ಆಮೇಲೆ ಇಂಟ್ರೊಡ್ಯೂಸ್ ಆಗಿದ್ದು ಸಿನಿಮಾ ಸ್ಕೋಪ್, ಅಂದ್ರೆ ಫುಲ್ ಸ್ಕ್ರೀನ್ ನಿಮ್ಗೆ ಕಾಣಿಸೋ ತರ ಆಯ್ತು. ಸೊ ಆ ಸಿನಿಮಾ ಸ್ಕೋಪ್ ಫಸ್ಟ್ ಫಿಲ್ಮ್ ಯಾವ್ದು ಅಂದ್ರೆ ಕಾಗಜ್ ಕೆ ಫೂಲ್ ಅಂತ. 1959 ಅಲ್ಲಿ ಹಿಂದಿ ಫಿಲ್ಮ್ ಕಾಗಜ್ ಕೆ ಫೂಲ್ ಅಂತ ಬಂತು. ಬಟ್ ಆ ಫಿಲ್ಮ್ ಬಂದ್ಬಿಟ್ಟು ಫಸ್ಟ್ ಸಿನಿಮಾ ಸ್ಕೋಪ್ ಫಿಲ್ಮ್ ಆಗಿರುತ್ತೆ. ಸೊ ಅದೇ ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಸ್ಕೋಪ್ ಫಿಲ್ಮ್ ನೋಡಕ್ ಹೋದ್ರೆ ಸೊಸೆ ತಂದ ಸೌಭಾಗ್ಯ. ಯಾರ್ದು? ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸೊಸೆ ತಂದ ಸೌಭಾಗ್ಯ ಕನ್ನಡದಲ್ಲಿ ಪ್ರಪ್ರಥಮ ಸಿನಿಮಾ ಸ್ಕೋಪ್ ಆಗಿ ಕಂಡು ಬಂದಂತ ಚಿತ್ರ ಅದು. ನೆಕ್ಸ್ಟ್ ಫಸ್ಟ್ ಇಂಡಿಯನ್ ಫಿಲ್ಮ್ ಟು ಶಾಟ್ ಇನ್ ಫಾರಿನ್ ಅಂದ್ರೆ ಹೊರದೇಶದಲ್ಲಿ ಚಿತ್ರೀಕರಣಗೊಂಡಂತ ಮೊದಲನೇ ಭಾರತೀಯ ಸಿನಿಮಾ ಯಾವುದು ಅಂದ್ರೆ ಸಂಗಮ್. ಸಂಗಮ್ ಅನ್ನೋದು ಫಸ್ಟ್ ಫಿಲ್ಮ್. ಅದೇ ಕನ್ನಡ ಚಿತ್ರ ಪ್ರಪ್ರಥಮ ಬಾರಿಗೆ ಹೊರದೇಶದಲ್ಲಿ ಚಿತ್ರೀಕರಣಗೊಂಡಿದ್ದು ಯಾವ್ದಂದ್ರೆ ಸಿಂಗಾಪುರ್ನಲ್ಲಿ ರಾಜಾಕುಳ. ಸಿಂಗಾಪುರ್ನಲ್ಲಿ ರಾಜಾಕುಳ ಬಂದ್ಬಿಟ್ಟು ಫಸ್ಟ್ ಟೈಮ್ ಸಿಂಗಾಪುರ್ ಅಂದ್ರೆ ಔಟ್ ಆಫ್ ಕಂಟ್ರಿ ಅಂದ್ರೆ ಹೊರದೇಶದಲ್ಲಿ ಶೂಟ್ ಆಗಿದೆ. ಅದು ಕೂಡ ನಮ್ಮ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ದ್ವಾರಕೀಶ್ ಅವರದ್ದು. ಸೊ ನೆಕ್ಸ್ಟ್ ನೋಡೋದಾದ್ರೆ ಆಸ್ಕರ್ಸ್ ಗೊತ್ತಲ್ವಾ? ನಮ್ಮ ಹೈಯೆಸ್ಟ್ ಫಿಲ್ಮ್ ಅವಾರ್ಡ್ ಕೊಡೋದಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಸ್ಕರ್ಸ್. ಫಸ್ಟ್ ಆಸ್ಕರ್ ನಮ್ಮ ಇಂಡಿಯನ್ ಯಾರ ಅಂದ್ರೆ ಪಡೆದಿತ್ತು ಭಾನು ಅತಯ್ಯ ಅನ್ನೋರು. ಸೊ ಅವರು ಭಾನು ಅತಯ್ಯ ಅವರು ಯಾವಾಗ 1982 ಅಲ್ಲಿ ಪಡಿತಾರೆ. ಏನು? ಗಾಂಧಿ ಅನ್ನೋ ಚಿತ್ರಕ್ಕೆ ಕಾಸ್ಟ್ಯೂಮ್ ಡಿಸೈನ್, ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನ್ಗೆ ಆಸ್ಕರ್ಸ್ ಅಂತ ಪಡಿತಾರೆ. ಸೊ ನೆಕ್ಸ್ಟ್ ಜೈ ಹೋ ಸಾಂಗ್ ಯಾವುದು? ಸ್ಲಮ್ ಡಾಗ್ ಬಿಲಿಯನೇರ್ ಫಿಲ್ಮ್ ಇಂದ ಫಸ್ಟ್ ಸಾಂಗ್ ಆಗುತ್ತದು ಆಸ್ಕರ್ಸ್ ಪಡೆಯೋದಕ್ಕೆ. ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು AR ರೆಹಮಾನ್ ಅವರು ಅದ್ರ ಮ್ಯೂಸಿಕ್ ಡೈರೆಕ್ಟರ್. ನೆಕ್ಸ್ಟ್ ನಮ್ಮ ಇಂಡಿಯನ್ ಸಿನಿಮಾ ಅಲ್ಲಿ ಹೈಯೆಸ್ಟ್ ಕ್ರಾಸಿಂಗ್ ಫಿಲ್ಮ್ ಯಾವ್ದಪ್ಪ ಅಂದ್ರೆ ದಂಗಲ್. ಸೊ ಆಲ್ ಓವರ್ ಎಲ್ಲಾ ತುಂಬಾ ಕಂಟ್ರಿ ರಿಲೀಸ್ ಆಗಿದ್ದ ಫಿಲ್ಮ್ ಇದು. ಸೊ ಹೈಯೆಸ್ಟ್ ಕ್ರಾಸಿಂಗ್ ಕೂಡ ಇದೆ. ಇದು ಗ್ರಾಸ್ ಕಲೆಕ್ಷನ್ ಬಂದ್ಬಿಟ್ಟು 2023 crores ಅರೌಂಡ್ ತೋರಿಸುತ್ತೆ. ಸೊ ಇದೇ ಬಂದ್ಬಿಟ್ಟು ಹೈಯೆಸ್ಟ್ ಕ್ರಾಸಿಂಗ್ ಇಂಡಿಯನ್ ಫಿಲ್ಮ್. ನೆಕ್ಸ್ಟ್ ಇನ್ನೊಂದೇನಂದ್ರೆ ಲಾಸ್ಟ್ಗೆ ಈ ಸಿನಿಮಾ ಅನ್ನೋದೆಲ್ಲ ನಮ್ ಫ್ರೈಡೇ ರಿಲೀಸ್ ಆಗುತ್ತೆ. ಲೈಕ್ ಫ್ರೈಡೇ ಬಂತಂದ್ರೆ ನಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ಫಿಲ್ಮ್ ಇದೆಲ್ಲ ಬಂದ್ಬಿಡುತ್ತೆ, ಯಾವ ಹೊಸ ಫಿಲ್ಮ್. ಸೊ ರಿಲೀಸಿಂಗ್ ದಿಸ್ ಫ್ರೈಡೇ ಅಂದ್ರೆ ನಿಮ್ಗೆ ಯಾವ್ದೇ ಫಿಲ್ಮ್ ಡೇಟ್ ನೋಡಕ್ ಹೋದ್ರು ಫ್ರೈಡೇ ಡೇಟೆ. ಯಾವ್ದೇ ದೊಡ್ಡದೇ ಫಿಲ್ಮ್ ಇರಲಿ ಚಿಕ್ಕದೇ ಫಿಲ್ಮ್ ಇರಲಿ ಎಲ್ಲ ಫ್ರೈಡೇ ರಿಲೀಸ್ ಆಗುತ್ತೆ. ಸೊ ಏನಕ್ಕೆ ಈ ಫಿಲ್ಮ್ ಫ್ರೈಡೇ ರಿಲೀಸ್ ಆಗುತ್ತೆ ಅಂದ್ರೆ 1960 ಮುಘಲ್ ಇಸಮ್ ಅಂತ ಒಂದು ಹಿಂದಿ ಫಿಲ್ಮ್ ರಿಲೀಸ್ ಆಯ್ತು. ಸೊ ಅದು ಫ್ರೈಡೇ ರಿಲೀಸ್ ಆಗಿ ದೊಡ್ಡ ಮಟ್ಟಿಗೆ ಅದು ಏನು ಹಿಟ್ ಬ್ಲಾಕ್ ಬಸ್ಟರ್ ಆದ್ಮೇಲೆ ಅಲ್ಲಿಂದ ಏನು ಎಲ್ಲಾ ಪ್ರತಿ ಫಿಲ್ಮ್ ಫ್ರೈಡೇ ರಿಲೀಸ್ ಆಗುವಂತ ಟ್ರೆಂಡ್ ಶುರು ಮಾಡ್ಕೊಂತು. ಸೊ ನೋಡ್ರಲ್ಲ, ಈಗ ಒಂದು
ಫ್ಯಾಕ್ಟ್ಸ್ ಇಷ್ಟು ಸಾಕು ಇವತ್ತಿಗೆ. ಹಂಗೆ ಬೇರೆ ಬೇರೆ ಫ್ಯಾಕ್ಟ್ಸ್ ತರ್ತೀನಿ, ಹಂಗೆ ಬೇರೆ ಬೇರೆ ಪಾರ್ಟ್ 1 ಪಾರ್ಟ್ 2 ತರ ಮಾಡ್ಕೊಂಡು. ಸೊ ಸಿಗೋಣ ಮುಂದಿನ ವಿಡಿಯೋಸ್ ಗೈಸ್. ಎಲ್ರು ಅಲ್ಲಿವರೆಗೂ ನೋಡ್ತಾ ಇರೋ ಎಜುಕೇಟೆಡ್ ನಾನು ಎಲ್ರಿಗೂ ರಾಧೆ ರಾಧೆ.